ಅಕ್ಕ 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 ಏನ್ ಮಾಡ್ತಿದ್ದೀರಾ ಅಕ್ಕ? ಗಜೇಂದ್ರ ಎಲ್ಲೋದ? ಪಾಪ ಗಜೇಂದ್ರ ಗಜೇಂದ್ರ ಪಾಪ ಅಕ್ಕ ಎಲ್ಲೋದ್ರು? ಯಾರು ಇಲ್ವಲ್ಲ ಮನೇಲಿ. ಅಕ್ಕ ಏನ್ ಮಾಡ್ತಿದಾರೆ? ಇಷ್ಟೊತ್ತವರೆಗೂ ಕೂಕೊಂಡ್ರು ಆಚೆ ಕಡೆನೆ ಬರ್ತಿಲ್ವಲ್ಲ. ಅಕ್ಕ ಅಕ್ಕ ಗೌರಮ್ಮ ಗೌರಮ್ಮ ಇದ್ಯಾಕಮ್ಮ ಆಚೆ ಕಡೆ ಬಂದ್ಬಿಟ್ಟು ಹಿಂಗ್ ಕೂಕೊಂಡ್ತಿದ್ಯಾ? ಯಾಕೆ ಒಳಗಡೆ ಬರಕ್ಕಾಗಲ್ವಾ? ಬಾ ಒಳಗಡೆ. ನಾನು ಕೂಕೊಂಡೆ ಅನ್ನು ನೀನು. ನಾನು ಒಳಗಡೆ ಅಡಿಗೆ ಕೋಣೆಯಲ್ಲಿ ಒಂದ್ ಸ್ವಲ್ಪ ಆ ಈರುಳ್ಳಿ ಅವೆಲ್ಲ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೊಂತಿದ್ದೆ ಕಣೆ. ಅಲ್ಲಿ ಅಡಿಗೆ ಕೋಣೆಯಲ್ಲಿ ಒಂದ್ ಸ್ವಲ್ಪ ಧೂಳಿತ್ತು, ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಆ ತರಕಾರಿ ಬುಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು ತೊಳಿತಿದ್ದೆ ಒಂದ್ರಿಟ್ಟು. ಹಂಗಾಗಿ ಕೆಲ್ಸಿಲ್ಲ ಕಣೆ ಗೌರಮ್ಮ. ಬಾ ಒಳಗಡೆ ಹೋಗೋಣ. ಅದ್ಯಾಕೆ ಆಚೆ ಕಡೆ ನೀನ್ ನಿಂತಿದ್ಯಾ? ಇಲ್ಲ ಕಣಕು, ನಾನು ಒಂದ್ರಿಟ್ಟು ಹೊಲತ್ತಾವ ಹೋಗೋಣ ಅಂತ ಬಂದೆ. ನೀನು ಬರ್ತೀಯನಂತ ಕರ್ಕೊಂಡು ಹೋಗೋಣ ಅಂತ ಬಂದೆ ಕಣಕ. ಬರ್ತೀಯ? ಹೋಗ್ ಬರೋಣ. ಅದ್ಯಾಕೆ ಗೌರಮ್ಮ ಇವಾಗ ಹೊಲತ್ತಾವ? ಯಾಕೆ ಏನ್ ಕೆಲ್ಸ ಐತೆ? ಇಲ್ಲ ನಮ್ಮೂರ್ ಹೆಂಗಸುಗಳು ಎಲ್ಲಾರು ಹೊಲ್ತಾ ಹೋಗ್ತಿದಾರ ಕಣಕ. ಅಣ್ಣೆ ಸೊಪ್ಪು ಕುಯ್ಕೊಂಬರೋದಕ್ಕೆ. ಒಳ್ಳೆ ಅಣ್ಣೆ ಸೊಪ್ಪು ಹುಟ್ಟ್ಯಾವ ಕಣಕ ನಮ್ಮ ಹೊಲದಲ್ಲಿ. ಎಲ್ಲಾರು ಊರವ್ರು ದಿನಾಲು ಬಂದ್ಬಿಟ್ಟು ಒಳ್ಳೆ ಮಳೆ ಬಂದಿರೋದಕ್ಕೂ ಅದಕ್ಕೂ ಎಲ್ಲ ಒಳ್ಳೆ ಚೆನ್ನಾಗಿ ಕುಯ್ಕೊಂಡು ಹೋಗ್ತಿದಾರೆ. ಅದಕ್ಕೆ ನಾನು ಹೋಗೋಣ ಅಂತ ಹೋಗ್ತಿದ್ದೆ. ಅಷ್ಟರಲ್ಲಿ ನೀನು ಬರ್ತೀಯನಕ ಅಂತ ಕರ್ಕೊಂಡು ಹೋಗೋಣ ಅಂತ ಬಂದೆ. ಒಬ್ಳಿಗೆನೆ ಬೇಜಾರಾಗ್ತೈತೆ. ಬಾರಕ ಇಬ್ರು ಹೋಗ್ ಬರೋಣ, ಅಣ್ಣೆ ಸೊಪ್ಪು ಕುಯ್ಕೊಂಬರೋಣ. ಬರ್ತೀಯಾ? ಹೌದೇನೆ ಗೌರಮ್ಮ? ಓಹೋ, ಹಂಗಾರೆ ಸೊಪ್ಪು ಕುಯ್ಕೊಂಬರಕ್ ಹೋಗ್ತಿದ್ಯಾ ನಮ್ಮ ನೀನ್ ಹಂಗಾರೆ? ನನಗೂನು ಅಣ್ಣೆ ಸೊಪ್ಪು, ಈ ಸೊಪ್ಪುಗಳಂದ್ರೆ ಬಲು ಇಷ್ಟ ಕಣೆ. ಮೊಸಪ್ಪು, ಸೊಪ್ಪಿನ ಸಾಂಬಾರು ಎಷ್ಟು ರುಚಿಯಾಗಿರುತ್ತಂತೀಯ. ತಿಂದ್ರೆ ಇನ್ನೊಂದ್ ಸ್ವಲ್ಪ ತಿನ್ಬೇಕು ಅನಿಸ್ತಿರುತ್ತೆ. ಅಲ್ಲ ಕಣೆ ಗೌರಮ್ಮ, ಈಗ ಹೋಗದೇನೋ ಹೋಗ್ತೀವಿ ನಾವು ಹೊಲತ್ತವ. ಮಳೆ ಬರಂಗ್ ಬೇರೆ ಆಗೈತೆ, ಮೋಡ ಬೇರೆ ಕೌಚ್ಕೊಂಡೈತೆ. ನಮಗ್ ಬೇರೆ ಬೇಗ ಬೇಗ ಓಡಾಡೋದಕ್ಕಾಗಲ್ಲ, ನಡಿಯಕ್ಕಾಗಲ್ಲ, ಏನಿಲ್ಲ. ನಿನ್ಗೆ ಮೊದ್ಲೇನೆ ಆಗಲ್ಲ ಪಾಪ, ಕಾಲಾಗಲ್ಲ, ಏನಿಲ್ಲ. ಮಳೆ ಗಿಳೆ ಬಂದ್ಬಿಟ್ಟು ಅಲ್ಲೇ ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ರೆ ಏನೇ ಮಾಡೋದು? ಮೋಡ ಸಿಕ್ಕಾಬಟ್ಟೆ ಕೌಚ್ಕೊಂಡೈತೆ. ಬಾರಕೋ, ಮಳೆನೂ ಬರಲ್ಲ, ಏನೂ ಬರಲ್ಲ. 2-3 ದಿವಸದಿಂದ ಹಂಗೆ ಬೆಳಿಗ್ಗೆಯಿಂದಾನು ಮಧ್ಯಾಹ್ನದಿಂದಾನು ಒಂದೇ ಸಂಖ್ಯೆ ಹಂಗೆ ಮೋಡ ಕೌಚ್ಕೊಂಡೈತೆ. ಆದ್ರೂ ಏನು ಆಗಲ್ ಕಣ. ಬಾರಕ ಹೋಗ್ ಬರೋಣ. ನನಗ್ ಒಬ್ಳಿಗೆ ಹೋಗೋದಕ್ಕೆ ಬೇಜಾರಾಗ್ತೈತೆ. ನಿನ್ಗೂ ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ಬಂದ್ರೆ ನೀನ್ ನೋಡಿದ್ರೆ ನೀನು ಅದು ಇದು ಹೇಳ್ತಿದ್ಯಲ್ಲಕ್ಕ. ಬಾರಕ ಹೋಗೋಣ. ಹಂಗಂತೀಯ? ಸರಿ ಆಯ್ತು, ನಡಿಯ ಗೌರ ಮಾತ್ಲಾಗಿ ಹೋಗ್ ಬಂದ್ಬಿಡೋಣ ಅತ್ಲಾಗಿ. ಅಲ್ ಕಡೆ ನಾನು ಅದೆಲ್ಲ ಯೋಚನೆ ಮಾಡ್ತಿರೋದು. ಈಗ ಮಳೆ ಬಂದ್ಬಿಟ್ರೆ ನೀನು ಮಳೆಲಿ ನೆಂದು ಬಿಡ್ತೀಯ ಅಂತ. ನನ್ಗೇನು, ನಾನ್ ಬೇಗ ಬೇಗ ಬಂದು ಬಿಡ್ತೀನಿ ಹಂಗ. ನಿಮ್ಗೆ ಕಾಲ್ ಬೇರೆ ಆಗಲ್ವಲ್ಲ ಗೌರಮ್ಮ, ಅದೇ ಯೋಚನೆ ಆಗ್ತಿರೋದು. ಆಯ್ತು ನಡಿಯಪ್ಪ. ಇನ್ನೇನು ಮಾಡಕ್ಕಾಗುತ್ತೆ? ಇವ್ರು ಯಾಕೆ ಇವ್ರು ಮಧ್ಯಾಹ್ನಕ್ಕೆ ಊಟಕ್ಕೆ ಯಾರು ಬರ್ಲೇ ಇಲ್ವಲ್ಲ? ಎಲ್ಲೋದ್ರು ಅಂತ ಗೊತ್ತಾಗ್ಲಿಲ್ವಲ್ಲ? ಅಲ್ಲೇ ಮಂತಾವ ಏನೋ ಮಾಡ್ತಿರ್ಬೇಕು. ಅದೇ ಗಜೇಂದ್ರಂದು ಅಲ್ಲಿ ಹಸ್ಗುಳ್ ಪಾರಮ ಐತಲ್ಲ, ಹಸ್ಗುಳ್ ಪಾರಮ ಹತ್ರ ಏನ ಕೆಲಸ ಏನೋ ಮಾಡ್ಸಿದೀವ ಅಂತ ಏನೋ ಹೇಳ್ತಿದ್ರು. ಅದೇನಂತ ನನಗೂ ಗೊತ್ತಾಗ್ಲಿಲ್ಲ. ಅಲ್ಲಿ ಏನೋ ಎಲ್ಲಾರು ಅಲ್ಲೇ ಇದಾರೆ. ಇನ್ನೇನು ಮಧ್ಯಾಹ್ನಕ್ಕೆ ಇನ್ನೇನು ಊಟ ಏನು ಅಲ್ಲೇ ಮಾಡ್ಕೊಂಡ್ರು. ಇನ್ನೇನು ಸಾಯಂಕಾಲಕ್ಕೆ ಊಟ ಮಾಡಿದ್ರೆ ಆಗೋದು. ಬರ್ರಿ ಇನ್ನೇನು. ಅಣ್ಣೆ ಸೊಪ್ಪಂಗಾರೆ ನಮ್ಮ ಹೊಲದಲ್ಲೇನೆ ಬೆಳೆದವನ್ನು. ಏನು ಎಲ್ಲೋಗ್ಬೇಕು? ದೂರ ಆಯ್ತಾ ಏನು? ಇದೇನಕ ಹಿಂಗ್ ಹೇಳ್ತಿದ್ಯಾ ನೀನು? ನಮ್ಮ ಹೊಲದಲ್ಲೇ ಐತಲ್ಲನಕ ನಮ್ ತೋಟ. ಈಗ ಮೊನ್ನೆ ಬೋರ್ ಕೊರ್ಸಿದ್ವಲ್ಲ, ನಮ್ ತೋಟ ಬೋರ್ ಕೊರ್ಸಿದ ತೋಟ. ಆ ತೋಟದ ಪಕ್ಕದಲ್ಲೇನೆ ಹೊಲ ಇಲ್ವೇನಕ ನಮ್ದು, ದೊಡ್ಡ ಹೊಲ. ಆ ಹೊಲದಲ್ಲೇನೆ ಅಣ್ಣೆ ಸೊಪ್ಪು ಬೇಕಾದಷ್ಟು ಬೆಳೆದಿದಾವೆ. ಆ ಮೂರಲ್ಲಾನು ಆ ಗಂಗಮ್ಮ, ಚಂದ್ರಮ್ಮ, ನಿಂಗಮ್ಮ, ಶಾಂತಕ್ಕ ಎಲ್ಲಾರು ಹೋಗ್ಬಿಟ್ಟು ದಿನಾಲು ಕುಯ್ಕೊಂಡ್ ಬರ್ತಿದಾರೆ. ಒಂದ್ ದಿವಸ ಸೊಪ್ಪಿನ ಸಾಂಬಾರ್ ಅಂತೆ, ಒಂದ್ ದಿವಸ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿನ್ನೋದು. ದಿಸಾಲು ಅದು ಇದು ಮಾಡ್ಕೊಂಡು ತಿಂತಾನೆ ಇರ್ತಾರೆ. ನಾವು ನಮ್ಮ ಹೊಲದಲ್ಲೇ ಬೆಳೆದಿದೀವಿ. ನಾವು ನೋಡಿದ್ರೆ ಹೋಗಿ ಒಂದ್ ದಿವಸನು ಕುಯ್ಕೊಂಡ್ ಬಂದು ಸಾಂಬಾರ್ ಮಾಡ್ಕೊಂಡು ತಿನ್ಲಿಲ್ಲ. ನಾನು ಮೊನ್ನೆ 1-2 ದಿವಸ ಕುಯ್ಕೊಂಡ್ ಬಂದು ತಿಂದೆ. ಇವತ್ತು ಯಾಕ ಬೇಜಾರಾಗ್ತೈತೆ ಒಬ್ಳೆ ಹೋಗೋದಕ್ಕೆ. ಅದಕ್ಕೆ ಬಾರಕ ಹೋಗ್ ಬರೋಣ. ಅಲ್ಲ ಕಣೆ ಗೌರಮ್ಮ, ಈಗೇನೋ ಬರೋದು ಬಂದ್ಬಿಡ್ತೀನಿ. ಗಜೇಂದ್ರ ಬೇರೆ ಮನೇಲಿಲ್ಲ, ಅವ್ರು ಇಲ್ಲ. ಹಸ್ಗಳು ಪಾರಮ್ ಹತ್ರನೇ ಎಲ್ಲ ಹೋಗಿರ್ಬೇಕು ಸಾಮಾನ್ಯಕ್ಕೆ. ಅಲ್ಲಿ ಬಂದು ಇಲ್ಲಿ ಬಂದು ಅವರು ಹುಡ್ಕಾಡಿದ್ರೆ ಏನ್ ಮಾಡೋಣ? ಎಲ್ಲೋದ್ರು ಅಂತ. ಇನ್ನೇನ್ ಅಲ್ಲೇ ಸಿಕ್ತಿವಲ್ವ, ಇನ್ನೇನ್ ಒದತ್ತಾವ ಮಾತಾಡ್ಸ್ಕೊಂಡು ಅಲ್ಲಾಸನೆ. ಹಸ್ಗಳು ಪಾರಮ್ ನೋಡಿ ಬಲು ದಿವಸ ಆಯ್ತು. ಚೆನ್ನಾಗಿ ಎಲ್ಲಾನು ಹಸ್ಗಳೆಲ್ಲ ಚೆನ್ನಾಗಿದಾವ, ಮೇವೆಲ್ಲ ಚೆನ್ನಾಗಿ ಕೊಡ್ತಿದಾರ. ಎಲ್ಲ ನೋಡ್ಕೊಂಡು ಹಂಗೆ ನಾವು ಮಾತಾಡಿಸ್ಕೊಂಡು ಸೊಪ್ಪು ಕುಯ್ಕೊಂಡ್ ಬರೋಣ ಅಂತ ನಡಿ. ಅಲ್ಲ ಕಣೆ ಗೌರಮ್ಮ, ಯಾಕ ಸ್ವಾನೆ ಬರಂಗ್ ಆಗ್ತಿಲ್ವೇನೆ? ತೋಟ ಅನಕ್ತಿರಂಗ್ ಕಾಣಿಸ್ತೈತಮ್ಮ ಗುಡ್ರ ಹಾಕೊಂಡು. ಒಳ್ಳೆ ಕತೆ ಆಗೋತಲ್ಲ. ಇವಾಗ ಬರೋದ್ ಬಂದ್ಬಿಟ್ಟಿದೀವಿ, ಅರ್ಧ ದಾರಿಲೇ ಬಂದ್ಬಿಟ್ಟಿದೀವಿ. ಇವಾಗ ಮಳೆ ಜೋರಾಗಿ ಬಂದ್ಬಿಟ್ರೆ ಏನ್ ಮಾಡೋದೇ ಗೌರಮ್ಮ? ವಾಪಸ್ ಹೋಗ್ಬಿಡೋಣ ಅತ್ಲಾಗೆ. ಬರೋದ್ ಬಂದ್ಬಿಟ್ಟಿದೀವಿ.
ಇನ್ನೇನ್ ವಾಪಸ್ ಹೋಗೋಣ ಸುಮ್ಕಿರಕ ಆತ್ಲಗಿ ಎಲ್ಲ ಮುಗಿಸ್ಕೊಂಡೆ ಕುಯ್ಕೊಂಡೆ ಹೋಗೋಣ ಸ್ವಪ್ನ ಯಾಕೆ ತಲೆ ಕೆಡಿಸ್ಕೊಳ್ತೀಯ ಆ ಇನ್ನೇನು ನಮ್ದು ಹಸ್ಕುಳು ಶೆಡ್ ಇಲ್ಲೇ ಪಕ್ಕದಲ್ಲೇ ಅಲ್ವಾ ಇರೋದು ಹಂಗೇನಾದ್ರೂ ಆಯ್ತು ಅಂದ್ರೆ ಬೇಗ ರಪ್ಪನ್ ಹೋಗ್ಬಿಟ್ಟು ಅಲ್ಲೇ ಹಸ್ಕುಳು ಶೆಡ್ ಹತ್ರ ಉಳ್ಕೊಂಡ್ಬಿಟ್ರೆ ಆಯ್ತು ನಮ್ದೇನು ಜಾಗ ಇಲ್ವೇನಕ್ಕ ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ ಯಾಕಂದ್ರೆ ಸುಮ್ಕಿರು ಸರಿ ಕಣ ಆಯ್ತು ನಡಿಯಮ್ಮ ಇನ್ನೇನು ಮಾಡೋಣ ಇಲ್ಲೇ ಹೆಸರು ಗಿಡದಲ್ಲೇ ಪರವಾಗಿಲ್ಲ ಕಣೆ ಅಣ್ಣೆ ಸೊಪ್ಪು ಚೆನ್ನಾಗಿ ಕಾಣಿಸ್ತಿದ್ದಾವೆ ಒಳ್ಳೆ ಚಿಗುರು ಅಣ್ಣೆ ಸೊಪ್ಪಿನ ಗಿಡಗಳು ಒಳ್ಳೆ ಚೆನ್ನಾಗಿ ಇದಾವೆ ಸಸಿಗಳು ಇಲ್ಲೇ ಅಣ್ಣೆ ಸೊಪ್ಪು ಕುಯ್ಕೊಂಡಿದ್ರು ಆಗ್ತಿತ್ತಮ್ಮ ಅತ್ಲಾಗಿ ಚೆನ್ನಾಗಿದಾವ್ ನೋಡಿದ್ರೆ ಕೆಳಗಡೆ ಇಲ್ಲ ಕುಯ್ಕೊಳ್ಳೋಣ ಒಂದೆರಡು ಹೂ ಕಣಕ ಪರವಾಗಿಲ್ಲ ಕಣಕ ಚೆನ್ನಾಗಿ ಬಂದೈತೆ ಇಲ್ಲೇ ಕುಯ್ಕೊಂಡಿದ್ರು ಆಗ್ತಿತ್ತು ಏನಪ್ಪ ಅತ್ಲಾಗಿ ಚೆನ್ನಾಗಿ ಇದಾವೆ ಒಳ್ಳೆ ನಮ್ಮದ್ರಲ್ಲಿ ಅವ್ರು ಇವರು ಕುಯ್ದು ಬಿಟ್ಟಿದ್ದಾರೆ ಜಾಸ್ತಿ ಕುಯ್ಕೊಂಡು ಹೋಗ್ಬಿಟ್ಟಿದ್ದಾರೆ ಜಾಸ್ತಿ ಸೊಪ್ಪನೆಲ್ಲ ಇಲ್ಲೇ ಚೆನ್ನಾಗಿದಾವಮ್ಮ ಇಲ್ಲೇ ಕುಯ್ಕೊಂಡಿದ್ರು ಆಗ್ತಿತ್ತು ಅತ್ಲಾಗಿ ಕುತ್ಕೊಳಕ್ ಆತ್ಲಾಗಿ ಇಲ್ಲೇ ಒಂದೊಂದ್ ಎರಡೆರಡು ಕುಯ್ಕೊಂಡು ಹೋಗ್ಬಿಡೋಣ ಅತ್ಲಾಗಿ ಬೇಗ ಬೇಗ ಸೊಪ್ಪನ ಅಣ್ಣೆ ಸೊಪ್ಪು ಬಹಳ ಚೆನ್ನಾಗಿದಾವ್ ಕಣಕ ಇನ್ನೊಂದ್ ಕಡೆ ಗೌರಮ್ಮ ಇನ್ನೊಂದ್ ಹೇಳೋದು ಮರ್ತು ಬಿಟ್ಟೆ ನಮ್ ಗಜೇಂದ್ರಂಗೆ ಸೊಪ್ಪಿನ ಸಾಂಬಾರ್ ಅಂದ್ರೆ ತಿನ್ನಕ್ಕೆ ಆಗಲ್ಲ ಕಣೆ ಅತ್ಲಾಗಿ ಯಾವಾಗ್ಲೂ ತಿನ್ನಲ್ಲ ಅಲ್ಲಿ ಊರಲ್ಲಿ ಇರ್ಬೇಕಾದ್ರೆ ಅಂತ ಅವ್ನ್ ಕಾಲೇಜಿಗೆ ಹೋಗ್ತಿದ್ನಲ್ಲ ಅವಾಗ್ಲೂ ಅಷ್ಟೇನೆ ಬೆಳಗ್ಗೆ ದಿನ ನಾನೇನಾದ್ರು ಸೊಪ್ಪಿನ ಸಾಂಬಾರ್ ಮಾಡ್ಬಿಟ್ರೆ ಮಸೊಪ್ಪು ಮಾಡ್ಬಿಟ್ರೆ ಅಮ್ಮ ಯಾಕಮ್ಮ ಮಾಡ್ತೀಯ ನನ್ಗೇನಾರು ಬೇರೆದೇನಾರು ತಿಂಡಿ ಮಾಡ್ಕೊಡಮ್ಮ ಅಂತಾನೆ ಒಂಥರ ಗೊನಗಾಡವನು ಇವತ್ತದ್ ಏನ್ ಹೇಳ್ತಾನೆ ಏನ ಅತ್ಲಾಗಿ ಅವನಿಗೆ ಸುಮ್ನೆ ಮೊಸಪ್ಪಿಂದು ಸುಮ್ನೆ ಮೊಸಪ್ ಮಾಡದಲೆ ಸೊಪ್ಪಿಂದು ಬಸ್ಸಾರು ಮಾಡ್ಬಿಟ್ಟು ಮುದ್ದೆ ಮಾಡ್ಬಿಡ್ತೀನಿ ಸೊಪ್ಪಿನ ಬಸ್ಸಾರು ಬಲು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಂಗ್ ಮಾಡ್ಬಿಡ್ತೀನಿ ನಾನು ಓಹೋ ಇವನ್ ಗಜೇಂದ್ರನು ಹಂಗೆ ಅನ್ನು ಇವ್ರು ಇವನಿಗೂ ಅಷ್ಟೇ ಇವನು ನಮ್ ರಮೇಶಂಗೂ ಅಷ್ಟೇನೆ ಕುಮಾರಣ್ಣಂಗೂ ಅಷ್ಟೇನೆ ಮನೇಲಿ ಸೊಪ್ಪಿನ ಸಾಂಬಾರು ಮಾಡಿದ್ರೆ ಗೊರಗಾಡ್ತಿರ್ತಾರತ್ಲಾಗಿ ಬೇರೆ ಜನಾರ ಸಾಂಬಾರೋದಲ್ವ ನೀವು ಏನಾದ್ರೂ ಮಾಡೋದಲ್ವಾ ಸೊಪ್ಪಿನ ಸಾಂಬಾರನ್ನ ತಿನ್ನೋದಕ್ಕಾಗಲ್ಲ ಅದು ಇದು ಅಂತ ಹೇಳ್ತಾನೆ ಇರ್ತಾರತ್ಲಾಗಿ ಎಲ್ಲಾರು ಒಂದೇ ತರ ಇನ್ನೇನು ಇರ್ಲಿ ಬಿಡಕಾತ್ಲಾಗಿ ಏನ್ ಮಾಡೋಣ ನಾನು ಮೊಸಪ್ಪೇನು ಮಾಡಲ್ಲ ನಾನು ಬಸ್ಸಾರು ಮಾಡ್ಬಿಡ್ತೀನಿ ಅತ್ಲಾಗಿ ಬಸ್ಸಾರು ಮಾಡಿದ್ರೆ ಎಲ್ಲಾರು ತಿನ್ನ ಊಟ ಮಾಡ್ತಾರೆ ಆರಾಮಾಗಿ ಮಶಪ್ ಮಾಡ್ಬಿಟ್ರೆ ತಿನ್ನಲ್ಲ ಬಸ್ಸಾರು ಮಾಡ್ಬಿಡೋಣ ಅಂತ ಕಣಿ ಹೇಳು ಇಲ್ಲಾಂದ್ರೆ ಒಂದೇ ಒಂದೇ ಮನೇಲೆ ಮಾಡ್ಬಿಡೋಣ ಅಂತ ಕಣಿ ಹೇಳು ಹಂಗೆ ಮಾಡ್ಬೇಕು ಕಣೆ ಗೌರಮ್ಮ ಅತ್ಲಾಗಿ ಕುಯ್ಕ ಮಾತಾಡ್ಕೊಂಡು ಯಾಕೆ ನಿನ್ಕಣ ನಾವು ಹೊತ್ತು ಬೇರೆ ಆಗೋಯ್ತು ಮಳೆಗಿಲ್ಲ ಬಂದತ್ತು ಮತ್ತೆ ಒಂದ್ ಈಟು ಕಡಿಮೆ ಆಗಂಗ ಆಗ್ತೈತೆ ಅವಾಗ ನೋಡಿದ್ರೆ ಹಿಂಗೆ ತೊಟ ಅನಕನ್ಗೇನೆ ಕಾಣಿಸ್ತಿತ್ತು ಮಳೆ ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲಮ್ಮ ಒಂದ್ ಸ್ವಲ್ಪ ಕಡಿಮೆ ಆಯ್ತು ಅನ್ಸ ಕಾಣಿಸ್ತೈತೆ ಅಕ್ಕ ಅಕ್ಕ ಇನ್ನೊಂದ್ ಹೇಳೋದು ಮರ್ತು ಬಿಟ್ಟ ಕಣಕ ನೀನ್ ಯಾಕಕ್ಕ ಜಾಸ್ತಿ ಊರಲ್ಲಿ ಎಲ್ಲೂನು ಬರಲ್ಲ ಎಲ್ಲೂನು ತಿರ್ಗಾಡ್ತಿಲ್ಲ ಯಾವ್ದಾರ ಮದ್ವೆಗೋ ಈಗ ನಮ್ಮ ಇವಂದು ರಾಜೇಶಂದೆ ಮದ್ವೆಗೆಲ್ಲ ಓಡಾಡೋಣ ಬಾರಕ ಒಂದ್ ಸ್ವಲ್ಪ ಮದ್ವೆಗೆ ಬಟ್ಟೆ ತಗೊಂಬರಕ್ ಹೋಗೋಣ ಸೀರೆ ತಗೊಂಬರಕ್ ಹೋಗೋಣ ಬಾರಕ ಅಂತ ಕರೆದ್ರು ಬರ್ತಿಲ್ಲ ನೀನು ಯಾಕಕ್ಕ ಯಾಕೆ ಏನಾಯ್ತಕ್ಕ ಯಾಕೆ ನೀನ್ ಜಾಸ್ತಿ ಎಲ್ಲೂನು ಬರ್ತಿಲ್ವಲ್ಲ ಏನ್ ಕಾರಣ ಯಾಕೆ ಬೇಜಾರ ನಮ್ ಮೇಲೆ ಏನಾಯ್ತಕ್ಕ ನಿನ್ಗೆ ಯಾಕೆ ಬರ್ತಿಲ್ಲ ನೀನು ಅವ್ರು ಹಂಗೆ ಕೇಳ್ತಿದ್ರು ನಮ್ಮ ಅತ್ತಿಗೆ ಯಾಕೆ ಬರ್ತಾನೆ ಇಲ್ಲ ಎಲ್ಲಿನೂ ಯಾವ ಕಾರ್ಯಕ್ಕೂ ಮುಂದೆನೆ ಬರಲ್ಲ ಏನಾಯ್ತೆ ಕೇಳು ಅಂತ ಹೇಳ್ತಿದ್ರು ನಾವೇನಾದ್ರು ಬೇಜಾರೇನಾರು ಮಾಡ್ಸಿದೀವೇನಕ್ಕ ನಿನ್ಗೆ ಹಂಗಲ್ ಕಣೆ ಗೌರಮ್ಮ ನನ್ ಬಗ್ಗೆ ನಿನಗ್ ಮೊದ್ಲಿ ನನಗ್ ಗೊತ್ತಲ್ವಾ ನಾನು ಯಾರ ಮಂತವ್ಲು ಹೋಗಲ್ಲ ಹಂಗೆಲ್ಲ ಫಸ್ಟ್ ನಾನು ಮೊದ್ಲಿ ನಾನು ಆಟೆ ಆಳ್ವೇನೆ ನಾನ್ ಮೊದ್ಲಿ ನಾನು ಯಾರ ಮಂತವ ಹೋಗಿರೋದ್ ನೀನ್ ನೋಡಿದ್ಯಲ್ಲ ನೋಡಿಲ್ಲ ನಾನು ಯಾವತ್ತೂ ಅಷ್ಟೇ ಎಲ್ಲೂ ಹೋಗಲ್ಲ ನಾನಾಯ್ತು ನನ್ ಮನೆ ಕೆಲಸ ಆಯ್ತು ಇನ್ನೇನು ಇವನು ಈಗ ನಾನು ಮನೆಗೆ ಹಿರಿ ಸೊಸೆ ಆಗಿ ಮಾಡ್ಬೇಕು ಮದ್ವೆ ಬರ್ತೀನಿ ಬರಲ್ಲ ಅಂತ ಏನಿಲ್ಲ ಅದೇ ಅವತ್ತು ಯಾಕೆ ನನ್ಗೆ ಮನ್ಸಿಗೆ ಸ್ವಲ್ಪ ಹುಷಾರಿಲ್ದೆ ಏನೋ ಒಂಥರ ಸಮಾಧಾನನೇ ಇರಲಿಲ್ಲ ಅದಕ್ಕೆ ಅತ್ಲಾಗ ಬರಿಲ್ಲ ಬಿಡು ಇರ್ಲಿ ಹಂಗಲ್ ಕಣಕ್ ಹೋಗು ನೀನ್ ಬರಿಲ್ಲ ಅಂದ್ರೆ ನಮ್ಗೂ ಒಂಥರ ಮನ್ಸಿಗೆ ಏನೋ ಒಂಥರ ಕಳವಳ ಆಗ್ತಿರುತ್ತೆ ಅಕ್ಕ ಯಾಕೆ ಬರಿಲ್ಲ ನಾವೇನಾದ್ರೂ ಬೇಜಾರೇನಾರ ಮಾಡಿಸ್ಬಿಟ್ವಾ ನಮ್ಮೇಲೇನಾದ್ರೂ ಬೇಜಾರ್ ಮಾಡ್ಕೊಂಡ್ರ ಏನಾಯ್ತು ಏನಿರ್ಬೇಕು ಯಾಕೆ ನಾವ್ ಯಾಕೆ ಹಿಂಗೆ ಅಕ್ಕ ಇಷ್ಟೊಂದೆಲ್ಲ ನಾವು ಚೆನ್ನಾಗಿ ನೋಡ್ಕೊಂಡ್ರು ಏನಾರ ಮನ್ಸಿಗೆ ತಿರ್ಗಾ ಏನಾರು ಅಂದ್ಕೊಂಡಿದಾರ ಯೋಚನೆ ಏನಾರ ಮಾಡ್ತಿದಾರ ಅವ್ನ್ ಗಜೇಂದ್ರ ನೋಡಿದ್ರೆ ಅಮ್ಮ ಬರಿಲ್ಲ ಅಂತ ಸೊಪ್ಪು ಮಕ ಮಾಡ್ಕೊಂಡು ಅವ್ನು ನಿಂತಿರ್ತಾನೆ ನಮ್ಗೂ ಒಂಥರ ಬೇಜಾರಾಗ್ತಿರೋದ್ವೇನಕ್ಕ ಅದಕ್ಕೋಸ್ಕರ ಹೇಳ್ತಿರೋದು ನೀನ್ ಮನೆ ಹಿರಿ ಸೊಸೆ ಆಗ್ಬಿಟ್ಟು ನೀನು ಎಲ್ಲಾರ್ಕಿಂತ ಮುಂಚೆ ನಿಂತ್ಕೊಂಡ್ಬಿಟ್ಟು ಮುಂದೆ ನಿಂತ್ಕೊಂಡ್ಬಿಟ್ಟು ನೀನು ಮದ್ವೆ ಕಾರ್ಯಗಳು ಎಲ್ಲಾನು ಚೆನ್ನಾಗಿ ಮಾಡ್ಬೇಕು ಅದನ್ನ ಬಿಟ್ಬಿಟ್ಟು ಅಕ್ಕ ನೀನು ಸುಮ್ಕಾಗ್ಬಿಟ್ರೆ ಆಗುತ್ತೇನಕ್ಕ ಇಲ್ಲ ಇನ್ ಮೇಲಿಂದ ನೀನು ಎಲ್ಲಾರ್ಕಿಂತ ಮುಂದೆ ಪ್ರತಿ ಒಂದ್ರಲ್ಲೂ ಮುಂದಾಳತ್ವ ವಹಿಸಿ ನೀನ್ ಮಾಡ್ಬೇಕು ಅಷ್ಟೇ ಸರಿನಾ ನೀನ್ ಹಿಂದೆ ಉಳ್ಕೊಳೋದು ನೀನ್ ಬರ್ದಂಗಿರೋದು ಹುಷಾರಿಲ್ಲ ತಲೆ ನೋವ್ತೈತೆ ಅದು ಇದು ಕಾರಣ ಹೇಳ್ಕೊಂಡು ಸುಮ್ನಾದ್ರೆ ಸರಿ ಇರಲ್ಲ ಕಣಕ ನನಗ್ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ ಆಯ್ತು ಬಿಡೆ ಗೌರಮ್ಮ ಬರ್ತೀನಿ ಮಂತವ ಯಾರ ಮುಂದೆ ಹೇಳ್ದಲ್ಲ ನೋಡು ಒಬ್ಳೆ ಸಿಕ್ಕಾಗ ಹೆಂಗ್ ಕೇಳ್ತಿದ್ಯಾ ಅಂತ ಬರ್ತೀನಿ ಕಣ್ ಬಿಡಮ್ಮ ಆಯ್ತು ಅಯ್ಯೋ 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 ಅಲ್ಲಿ ನೋಡ್ರಿ ಅಮ್ಮರೇ ಅಲ್ಲಿ ನೋಡ್ರಿ ಅಲ್ಲಿ ಗೌರಜ್ಜಿನೂ ನಿಂಗಮ್ಮರು ಹೆಂಗಿದಾರಂತ
ಎಷ್ಟು ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಎಷ್ಟು ಚೆನ್ನಾಗಿದಾರಂತ, ಎಷ್ಟು ನೆಮ್ಮದಿಯಾಗಿದಾರಂತ. ಪಾಪ ನಿಮ್ ಖುಷಿ ಎಲ್ಲ ಕಿತ್ಕೊಂಡ್ಬಿಟ್ಟು ಅವರು ಬಹಳ ಖುಷಿಯಾಗಿದ್ದಾರೆ ಕಣಮ್ಮರೆ. ನನಗೆ ನಿಮ್ ಕಂಡ್ರೆ ಬಹಳ ಬೇಜಾರಾಗುತ್ತೆ ಕಣಮ್ಮರೆ. ನೋಡ್ರಿ ಸಾವುಕಾರನು ಅವ್ರ ಮನೇಲಿ ಇದಾರೆ, ದಿಲೀಪ, ಶಶಿ ಎಲ್ಲಾರು ಅವ್ರ ಮನೇಲಿ ಇದಾರೆ. ಎಲ್ಲಾರು ಅವ್ರು ಮಾತ್ರ ಖುಷಿ ಖುಷಿಯಾಗಿ ಒಗ್ಗಟ್ಟಿಂದ ಎಷ್ಟು ಚೆನ್ನಾಗಿದ್ದಾರೆ. ಪಾಪ ನಿಮ್ಗೆ ಯಾರೂ ಇಲ್ಲ ಕಣಮ್ಮರೆ, ಹಂಗ್ ಮಾಡ್ಬಿಟ್ರು. ಪಾಪ ಒಬ್ರೇ ಇದೀರಾ, ನಿಮ್ಗೆ ಯಾರೂ ಇಲ್ಲ, ಒಬ್ಬಂಟಿ ಮಾಡ್ಬಿಟ್ಟಾರಲ್ಲ ಅಮ್ಮರೆ. ನಿಮ್ಗೆ ನೋಡಿದ್ರೆ ನನಗೆ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ನೋಡ್ರಿ ಅವರೆಲ್ಲ ಹೆಂಗಿದಾರಂತ ಅಮ್ಮರೆ. ಎಲ್ಲ ಆಗ್ತಿರೋದು ಇವರಿಂದಾನೆ, ಈ ನಿಂಗಮ್ಮನಿಂದಾನೆ ಆಗ್ತಿರೋದು. ನೋಡಿ ಅಮ್ಮರೆ ಹೆಂಗಿದಾರಂತ ಅವರೆಲ್ಲಾರು. ಈ ಗೌರಜ್ಜನು ಅಷ್ಟೇನೆ, ಎಲ್ಲಾರು ಇವ್ರಿಗೆ ಸಪೋರ್ಟ್, ಈ ನಿಂಗಮ್ಮಂಗನೆ. ಹೂ ಕಣೆ ಗಿರ್ಜಿ, ಇವ್ರೇನ್ ಸಾಮಾನ್ಯದವರಲ್ಲ, ಎಲ್ಲಾರು ಇಂಥವ್ರೇನೆ, ಎಲ್ಲಾರು ಮೋಸ್ಕಾರ್ರೆ ಕಣೆ ಇವರು, ಎಲ್ಲಾರು ಮೋಸ್ಕಾರ್ರೇನೆ. ನನ್ ಖುಷಿ ಕಿತ್ಕೊಳಕಂತಾನೆ ಬಂದಿರೋದಾನೆ ಇವ್ರು, ಬೇಕು ಬೇಕು ಅಂತಾನೆ ತಾನೆ. ಅವ್ನ ರಂಗಪ್ಪನು ಈ ಗೌರಜ್ಜಿ ಎಲ್ಲಾರು ಹೋಗ್ಬಿಟ್ಟು ಎಲ್ಲ ಬೇರೆ ಕಡೆ ಎಲ್ಲ ಉಳ್ಕೊಂಡು ಅವ್ರ ಪಾಡಿಗೆ ಅವ್ರು ಇದ್ದವರಿಗೆ ಬೇಕು ಬೇಕು ಅಂತಾನೆ ನನ್ನ ಚಾಲೆಂಜ್ ಮೇಲೆ, ನನ್ನ ಹಟ್ಟದ ಮೇಲೆ ಕರ್ಕೊಂಡ್ ಬಂದಿದ್ದು. ಹೊಟ್ಟೆ ಕಿಚ್ಚಿಂದ ಕರ್ಕೊಂಡ್ ಬಂದ್ಬಿಟ್ಟು ನನ್ ನೆಮ್ಮದಿ ಎಲ್ಲ ಕಿತ್ಕೊಂಡ್ತಿದ್ದಾರೆ, ನನ್ ನೆಮ್ಮದಿ ಎಲ್ಲ ಹಾಳು ಮಾಡ್ತಿದ್ದಾರೆ. ನನ್ ನೆಮ್ಮದಿ ಹಾಳು ಮಾಡ್ಬೇಕಂತಾನೆ ತಾನೆ ಕರ್ಕೊಂಡ್ ಬಂದ್ಬಿಟ್ಟು ನೋಡಿಲಿ ನನ್ ಮಗನ್ ಕಿತ್ಕೊಂಡ್ರು, ನನ್ನಿಂದ ದೂರ ಮಾಡ್ಬಿಟ್ರು. ನನ್ ಮಗನ್ಗೆ ನನ್ ಸೊಸೆಗ್ ದೂರ ಮಾಡಿರು, ನನ್ ಗಂಡನ್ ದೂರ ಮಾಡಿರು, ಎಲ್ಲಾರ್ಗು ದೂರ ಮಾಡ್ಬಿಟ್ರು. ಇವಾಗ ಮಾತ್ರ ಅವ್ರು ಮಾತ್ರ ಚೆನ್ನಾಗಿ ಎಲ್ಲಾರು ಮದ್ವೆ ಮಾಡದಂತೆ, ಬಟ್ಟೆ ತಗೊಂಡ್ಬರದಂತೆ, ಒಗ್ಗಟ್ಟಿಂದ ಎಷ್ಟು ಚೆನ್ನಾಗಿರೋದು ನೋಡು. ಹೊಲದಲ್ಲಿ ತೋಟದಲ್ಲಿ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿದ್ದಾರೆ. ಎಲ್ಲಾರು ನನಗ್ ದೂರ ಮಾಡ್ಬಿಟ್ರು. ಎಲ್ಲ ಇವರೇ ಕಣೆ ಕಾರಣ, ಈ ಗೌರಮ್ಮನೂ ಈ ರಂಗಪ್ಪನೇ ಕಾರಣ. ನೋಡಲಿ ಹೆಂಗಿದಾರಂತ, ಅದು ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಹೆಂಗಿದಾರಂತ. ನನ್ಗೆ ಬರ್ತಾ ಇರೋ ಕೋಪಕ್ಕೆ ತಡಿಯಕ್ ಆಗ್ತಿಲ್ಲ ಇವ್ರಿಬ್ರಿಗೂ. ನನ್ಗೆ ಅಷ್ಟು ಕೋಪ ಬರ್ತೈತೆ ಕಣೆ ಗಿರ್ಜಿ. ಪಾಪ ಕಣಮ್ಮರೆ ನೀವು, ಪಾಪ. ಅಲ್ಲ ಅವ್ನ್ ದಿಲೀಪಂಗೆ ಬುದ್ಧಿ ಬಡವೇನಮ್ಮರೆ. ನೆನ್ನೆ ನೋಡ್ತಿದೀನಿ ಆ ಶಶಿನೂ ದಿಲೀಪ ಏನು ಆ ನಿಂಗಮ್ಮನ್ ಜೊತೆ ಎಷ್ಟು ಚೆನ್ನಾಗಿದಾರಂತೀರಾ. ಅಯ್ಯೋ 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 ಅಮ್ಮ, ನೀನ್ ಕುತ್ಕೊಳ್ಳಮ್ಮ, ನಾವೆಲ್ಲದನ್ನು ಊಟ ತಿಂಡಿ ಅಡಿಗೆ ಎಲ್ಲ ನಾವು ನೋಡ್ಕೊಳ್ತೀವಿ, ಎಲ್ಲ ನಾವು ಚೆನ್ನಾಗ್ ಮಾಡ್ತೀವಿ. ನೀನು ಆರಾಮ ಕುತ್ಕ, ನಿನ್ಗೆ ವಯಸ್ಸಾಯ್ತು, ನೀನ್ ನೆಮ್ಮದಿಯಾಗಿರು, ಖುಷಿಯಾಗಿರು, ನಾವೆಲ್ಲ ನಿನ್ ಕಷ್ಟ ಸುಖ ನೋಡ್ಕೊಳ್ತೀವಿ. ನೀನ್ ಯಾಕೆ ಕೆಲಸ ಮಾಡ್ಬೇಕು, ನಿನ್ಗೆ ಯಾಕೆ ಕೆಲಸ ಮಾಡ್ಬೇಕು, ನಿನ್ ಕೆಲಸ ಎಲ್ಲ ನಾವ್ ಮಾಡ್ತೀವಿ, ಸುಮ್ನಿರುವಂತ ಎಷ್ಟು ಚೆನ್ನಾಗಿ ಕೂರಿಸ್ಬಿಟ್ಟು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರು ಅಂತೀಯ. ಅಯ್ಯೋ ಅಯ್ಯೋ ಅಯ್ಯೋ, ನೋಡಕ್ ಆಗಲ್ಲ. ಅವರು ಸಾವುಕಾರರು, ನಿಮ್ಮ ಅಮ್ಮಂಗೆ ಬಹಳ ಚೆನ್ನಾಗಿ ನೋಡ್ಕೋಬೇಕಣಪ್ಪ, ಮೊದ್ಲಂತೂ ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಹಂಗೆ ಹಿಂಗೆ ಅಂತ ಎಲ್ಲಾದ್ರೂ ಹೇಳ್ತಿದ್ರು. ಅಮ್ಮರೆ ಪಾಪ ಕಣಮ್ಮರೆ, ಅವನ್ಗೆ ನಿಮ್ಗೆ ನೋಡಿದ್ರೆ ನನಗೆ ಹೊಟ್ಟೆ ಉರಿಯುತ್ತೆ ನಿಮ್ ಮೇಲೆ, ಅಷ್ಟು ಬೇಜಾರಾಗ್ತಿದೆ. ಎಲ್ಲಾರು ನಿಮ್ಗೆ ದೂರ ಮಾಡ್ಬಿಟ್ರಲ್ಲ ಅಮ್ಮರೆ. ನೀವು ನಮ್ಮವರು, ನನ್ ಮಗ ನನ್ ಗಂಡ ಅಂತ ನೀವು ಅಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ಶ್ರಮ ವಹಿಸ್ತಿದ್ದೀರಾ. ನಿಮ್ ಮೇಲೆ ಯಾರಿಗೂ ಪ್ರೀತಿ ಕಾಳಜಿ ಅನ್ನೋದೇ ಇಲ್ಲ ಕಣಮ್ಮರೆ. ಅಲ್ಲ ಕಣಮ್ಮರೆ, ಇನ್ನೊಂದು ವಿಚಾರ, ಅವ್ನ್ ದಿಲೀಪಂಗಾದ್ರೂ ಒಂದ್ ಸ್ವಲ್ಪನಾದ್ರು ಬುದ್ಧಿ ಬೆಳೆದ ನಮ್ಮರೆ. ಅಲ್ಲ ನಮ್ಮಮ್ಮ ಏನ್ ಮಾಡ್ತಿದಾರೆ, ಇಷ್ಟು ದಿವಸ ಆರಾಮಾಗಿದಾರ, ಚೆನ್ನಾಗಿದಾರ, ಆರೋಗ್ಯವಾಗಿದಾರ? ಒಂದ್ ಚೂರಾದ್ರೂ ಬಂದ್ಬಿಟ್ಟು ವಿಚಾರಿಸೋದು. ಎಷ್ಟು ಕೋಪ ಯಾರಕ್ ತಾನೇ ಇರಲ್ಲ ಹೇಳ್ರಿ, ಎಲ್ಲಾರ್ಗು ಇರುತ್ತೆ. ಹಂಗಂತ ಕೋಪ ಮಾಡ್ಕೊಂಡೇ ಇರಕ್ಕಾಗುತ್ತೆ ನಮ್ಮರೆ? ಒಂದ್ ಸ್ವಲ್ಪನಾದ್ರೂ ಪ್ರೀತಿ ಕರಣೆ ಅಂತ ಬೇಡವಾ? ಬಂದ್ಬಿಟ್ಟು ನೋಡೋಣ, ವಿಚಾರಿಸೋಣ, ಏನಾದ್ರೂ ಮಾಡ್ಕೊಳ್ಳಿ. ಕೋಪದಲ್ಲಿ ನಾಲ್ಕು ಎರಡು ಮಾತು ಹೇಳಿದಾರೆ ಅಷ್ಟೇನೆ ಅಲ್ವಾ, ನೋಡ್ ಮಾತಾಡ್ಸೋಣ ಅಂತ ಜ್ಞಾನ ಬೇಡವಾ ಅವ್ನ್ ದಿಲೀಪಂಗೆ? ಹೋಗ್ಬಿಟ್ಟು ಆರಾಮಾಗಿ ಅಲ್ಲಿದಾನಲ್ಲ, ಏನ್ ಹುಡುಗ ಆಗಿದಾರ ಏನೋ ಅಮ್ಮರೆ. ನನ್ಗಂತೂ ಬಲು ಕೋಪ ಬಂದ್ಬಿಡುತ್ತೆ ಅವನಿಗೆ ನೋಡಿದೆ. ಇರ್ಲಿ ಬಿಡ ಗಿರ್ಜಿ, ಇರ್ಲಿ ಬಿಡು. ನನ್ನ ಮಗ ಏನಂತವನಲ್ಲ, ಅವನಿಗೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಇಲ್ದವೆಲ್ಲ ತಲೆ ತುಂಬಿ ತುಂಬಿ ನನ್ನ ವಿರುದ್ಧ ಎತ್ಕಡ್ತಿದ್ದಾರೆ. ಎತ್ಕಡ್ತಿದಾರೆ ಕಣಮ್ಮ, ಎತ್ಕಡ್ತಿದ್ದಾರೆ. ನನ್ನ ಮಗಂಗೆ ನನ್ನಿಂದ ಎಷ್ಟು ದೂರ ಮಾಡ್ತಾರಂತ ನೋಡ್ತೀನಿ ನಾನು, ಎಷ್ಟು ದಿವಸ ದೂರ ಮಾಡ್ತಾರಂತ. ನನ್ನ ಮಗಂಗೂ ಸತ್ಯ ಏನಂತ ಒಂದಲ್ಲ ಒಂದ್ ದಿವಸ ಗೊತ್ತಾಗ್ಲೇಬೇಕಲ್ವಾ? ಗೊತ್ತಾದ್ಮೇಲೆ ಆಮೇಲಿಂದ ಮಾತಾಡ್ತೀನಿ ಇವ್ರಿಗೆ ಎಲ್ಲಾರ್ಗು. ನನ್ಗೆ ಎಷ್ಟು ಹೊಟ್ಟೆ ಉರಿತೈತು, ನನ್ಗೆ ಸಖತ್ ಬೇಜಾರಾಗ್ತಿತ್ತು ಕಣೆ ಗಿರ್ಜಿ. ಬಿಡು ಬಾ ಹೋಗೋಣ, ಇವ್ರು ಮಕ ನೋಡಕ್ಕಾಗಲ್ಲ, ನನ್ಗೆ ಅಷ್ಟು ಕೋಪ ಬಂದ್ಬಿಡುತ್ತೆ ಇವಾಗ. ಇಲ್ಲೇ ನಿಂತ್ಕೊಂಡ್ರೆ ಇನ್ನೂ ಕೋಪ ಬರ್ತಿರುತ್ತೆ ನನಗೆ. ಬಾ ಹೋಗ್ಬಿಡೋಣ ಇಲ್ಲಿಂದ ಮೊದ್ಲು.